ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ವಿಧಾನಸಭಾ ಚುನಾವಣೆ ಇನ್ನೇನು ಹತ್ರ ಬರ್ತಾ ಇದೆ. ಇಂಥ ಟೈಮ್ ನಲ್ಲೇ BSYಗೆ ಯಾಕೋ ಸ್ವಲ್ಪ ಗ್ರಾಚಾರ ಕೆಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ವಿಧಾನಸೌಧದಲ್ಲಿ ಕೋಟಿ ರೂಪಾಯಿ BSYನ ಕೆಡವಲು ಪೊಲೀಸರು ಬ್ಯಾಂಕ್ ಸುತ್ತಾ ಇದ್ದಾರೆ. ಹೌದು, ಕೆಲ ತಿಂಗಳ ಹಿಂದೆ ವಿಧಾನಸೌಧ ಬಳಿ ಕಾರ್ನಲ್ಲಿ ಸಿಕ್ಕ ಕೋಟಿ ರೂಪಾಯಿಯ ಪ್ರಕರಣದ ತನಿಖೆ ಮುಗಿಸಿರುವ ಪೊಲೀಸರು ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಪ್ರಕರಣದಲ್ಲಿ ಸಿಕ್ಕಿಬಿದ್ದ ಆರೋಪಿ ಲಾಯರ್ ವಿನೋದ್ ಹೈಕೋರ್ಟ್ ನಲ್ಲಿ ಪ್ರಕರಣಕ್ಕೆ ತಡೆಯಾಜ್ಞೆಯನ್ನ ಕೂಡ ತಂದಿದ್ದಾರೆ. ಆದ್ರೆ ಇದೀಗ ಸರ್ಕಾರ ಈ ಪ್ರಕರಣದ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿದ್ದು ಮತ್ತಷ್ಟು ತನಿಖೆ ನಡೆಸಿ ಅಂತ ಮೌಖಿಕ ಆದೇಶವನ್ನ ಕೊಟ್ಟಿದೆ. ಹೀಗಾಗಿ ಕರೆನ್ಸಿ ನಂಬರ್ ಹಿಡ್ಕೊಂಡು ಪೊಲೀಸರು ಬ್ಯಾಂಕ್ ಪೂರ್ತಿ ಸುತ್ತಾ ಕೂತಿದ್ದಾರೆ. ಯಾವ ಬ್ಯಾಂಕ್ ಇಂದ ಬಂತು ಅನ್ನೋದನ್ನ ಪತ್ತೆ ಹಚ್ಚುವ ಸಲುವಾಗಿ 100 ಬ್ಯಾಂಕ್ ಗಳನ್ನ ಪಟ್ಟಿ ಮಾಡಿಕೊಂಡಿದ್ದಾರೆ. 40ಕ್ಕಿಂತ ಹೆಚ್ಚು ಬ್ಯಾಂಕ್ ಗಳಿಗೆ ಕೂಡ ಪೊಲೀಸರು ಭೇಟಿ ನೀಡಿದ್ದಾರೆ. ಈ ನಡುವೆ ವಿನೋದ್ ಪಡ್ಕೊಂಡಿರೋ ತಡೆಯಾಜ್ಞೆಯನ್ನ ತೆರವುಗೊಳಿಸಲು ಶತ ಪ್ರಯತ್ನ ನಡೀತಾ ಇದೆ. ಇನ್ನು ಈ ಹಣ ರಾಜಕಾರಣಿಯೊಬ್ಬರಿಗೆ ಸೇರಿದ್ದು ಅನ್ನೋದನ್ನ ಸಾಬೀತು ಮಾಡುವ ಸಲುವಾಗಿ ವಿಶೇಷ ತನಿಖಾ ದಳ ಕೂಡ ರಚನೆಯಾಗಿದೆ. ACP ಒಬ್ಬರ ನೇತೃತ್ವದಲ್ಲಿ 10 ಅಧಿಕಾರಿಗಳ ತಂಡವನ್ನ ರಚಿಸಲಾಗಿದೆ. ನಗರದ ವಿವಿಧ ಭಾಗದ ಪೊಲೀಸ್ ಸಿಬ್ಬಂದಿಯನ್ನ ತಂಡದಲ್ಲಿ ಸೇರಿಸಿಕೊಳ್ಳಲಾಗಿದೆ. ಖಾಸಗಿ ವಾಹಿನಿಯೊಂದರ ಪ್ರಕಾರ ಯಡಿಯೂರಪ್ಪ ಅವರನ್ನ ಪ್ರಕರಣದಲ್ಲಿ ಸಿಲುಕಿ ಹಾಕಲು ಈ ಪ್ರಯತ್ನ ನಡೀತಾ ಇದೆ ಅಂತ ಒಂದು ಸುದ್ದಿ ಬಂದಿದೆ. ಚುನಾವಣೆ ಸಂದರ್ಭದಲ್ಲಿ ಅಕ್ರಮ ಹಣದ ಮೂಲವನ್ನ ಅಸ್ತ್ರವನ್ನಾಗಿಸೋದು ಸಿದ್ದರಾಮಯ್ಯ ಟೀಮ್ ಮಾಸ್ಟರ್ ಪ್ಲಾನ್ ಅಂತ ಹೇಳಲಾಗಿದೆ. ಹಾಗಿದ್ರೆ ಆ ಕಾರ್ನಲ್ಲಿ ಸಿಕ್ಕಿದ್ದ ಕೋಟಿ ರೂಪಾಯಿ ಯಾರ್ದು? ಅಷ್ಟಕ್ಕೂ ಆ ಕೋಟಿ ರೂಪಾಯಿನ ಕಾರಲ್ಲಿ ಇಟ್ಟಿದ್ದವರು ಯಾರು? ಈ ಪ್ರಕರಣದಲ್ಲಿ ಲಾಯರ್ ವಿನೋದ್ ಆರೋಪಿ. ಆದ್ರೆ ಇಲ್ಲಿ BSY ಹೆಸರು ಯಾಕೆ ಕೇಳಿ ಬರ್ತಾ ಇದೆ? ಈ ಪ್ರಕರಣದಲ್ಲಿ BSY ಕೂಡ ಪಾಲ್ಗೊಂಡಿದ್ದಾರಾ ಗೊತ್ತಿಲ್ಲ. ತನಿಖೆ ನಡೆದ್ಮೇಲೆ ಅಷ್ಟೇ ನಿಜ ಏನು ಅಂತ ಗೊತ್ತಾಗತ್ತೆ. ಒಟ್ನಲ್ಲಿ ಯಡಿಯೂರಪ್ಪನವ್ರಿಗಂತೂ ಗ್ರಾಚಾರ ಕಾದಿದೆ. ತನಿಖೆ ನಡೆದ್ಮೇಲೆ ಅಕಸ್ಮಾತ್ ಏನಾದ್ರೂ BSY ಇದ್ರಲ್ಲಿ ಇದಾರೆ ಅಂತ ಗೊತ್ತಾದ್ರೆ ಮುಗಿಯಿತು ಕತೆ. ಮೊದ್ಲೇ ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರ ಮೇಲೆ ಬಾಯಿಗೆ ಬಂದಂಗ್ ಬೈಕೊಂಡು ಕೂತಿದ್ದಾರೆ. ಇಬ್ರು ಜಗಳ ಆಡ್ಕೊಂಡು ಕೂತಿದ್ದಾರೆ. ಇನ್ನು ಇದ್ರ ಮಧ್ಯೆ ಇದೇನಾದ್ರೂ ಸಾಬೀತಾದ್ರೆ ಆಗೋಯ್ತಲ್ಲಿಗೆ. ಎನಿವೇಸ್, ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗತ್ತೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕಂತ ಅನ್ಸಿದ್ರೆ ಧಾರಾಳವಾಗಿ ನಮಗೆ ಕಮೆಂಟ್ ಮಾಡಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.